ಹಿಂದೂಗಳ ಪವಿತ್ರ ಗ್ರಂಥವಾದ ಮಹಾಭಾರತದಲ್ಲಿ ಗೋವಿನ ಮಹತ್ವದ ಕುರಿತಂತೆ ಸಾಕಷ್ಟು ಉಲ್ಲೇಖಗಳು, ಮಾಹಿತಿಗಳಷ್ಟೇ ಅಲ್ಲದೆ ಅದರ ಕುರಿತ ಕಥಾಪುಂಜವೇ ಕಂಡುಬರುತ್ತೆ. ಅಂದಿನ ಗೋ ಸಂಪತ್ತಿನ ಸವಿಸ್ತಾರವಾದ ಪರಿಚಯವನ್ನು ನಮಗೆ ಮಾಡಿಕೊಡುತ್ತೆ. 4 ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಗೋವಿನಿಂದ ಮಾತ್ರ ಸಿದ್ಧಿಸುತ್ತೆ ಅಂತ ತಿಳಿಸಿರುವುದು ಕಂಡುಬರುತ್ತೆ. ಗೋವುಗಳಿಗೆ ಪೂಜನೀಯ ಸ್ಥಾನವನ್ನು ನೀಡಿರೋ ಮಹಾಭಾರತದಲ್ಲಿ ಗೋವುಗಳು ಸ್ವರ್ಗಕ್ಕೆ ಏರೋ ಮೆಟ್ಟಿಲುಗಳು. ಅವುಗಳು ಸರ್ವಕಾಲದಲ್ಲಿಯೂ ಪೂಜನೀಯವಾದ್ದು. ಅವುಗಳು ಮಾನವನ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆ. ಆದ್ದರಿಂದ ಅಂತಹ ಗೋವುಗಳಿಗಿಂತ ಶ್ರೇಷ್ಠವಾದ್ದು ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಸೂಚಿಸಲಾಗಿದೆ. ಯತ್ನಕ್ಕೆ ಬೇಕಾದ ಹಾಲು, ಮೊಸರು, ತುಪ್ಪ, ಗೋಮಯ ಮತ್ತು ಗೋಮೂತ್ರಗಳನ್ನು ಒದಗಿಸೋ ಗೋವಿಗೆ ಅಜ್ಞ ಅಂತ ಹೇಳಿರೋದು ಮಹಾಭಾರತದಲ್ಲಿ ಹಲವು ಕಡೆ ಕಂಡುಬರುತ್ತೆ. ಅಜ್ಞ ಅಂದರೆ ಹಿಂಸಿಸಬಾರದು ಅನ್ನೋ ಅರ್ಥ ಇದೆ. ಹಾಗಾಗಿ ಗೋವನ್ನು ಹೊಡೆಯುವುದರಲ್ಲಿ ಹೆದರಿಸಲೂಬಾರದು ಅಂತ ಸಾಕಷ್ಟು ಕಡೆ ಹೇಳಲಾಗಿದೆ. ಯಜ್ಞದಲ್ಲಿ ಹವಿಸ್ಸಿಗೆ ಉಪಯೋಗಿಸೋ ತುಪ್ಪ ಗೋವಿನದೇ ಆಗಬೇಕು ಅಂತಲೂ ಹೇಳಲಾಗಿದೆ. ಸಂಪೂರ್ಣ ಮಹಾಭಾರತದಲ್ಲಿ ಗೋವಿಗೂ ಸಹ ಅಗ್ನಿ ಮತ್ತು ಬ್ರಾಹ್ಮಣರಷ್ಟೇ ಸಮನಾದ ಸ್ಥಾನವನ್ನು ಕೊಡಲಾಗಿದೆ. ಹಾಗೆಯೇ ಉತ್ತಮ ಲಕ್ಷಣವುಳ್ಳ ಎತ್ತುಗಳ ಮೂತ್ರವನ್ನು ಮೂಸಿದರೆ ಬಂಜೆ ಸ್ತ್ರೀಯರು ಗರ್ಭಧಾರಣೆ ಮಾಡಲು ಯೋಗ್ಯರಾಗುತ್ತಾರೆ ಅನ್ನೋ ಉಲ್ಲೇಖವಿರುವುದು ಕಂಡುಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮಹಾಭಾರತದಲ್ಲಿ ಒಂದು ಮಾರ್ಮಿಕವಾದ ಘಟನೆ ಕಂಡುಬರುತ್ತೆ. ಅದೇನೆಂದರೆ, ಒಮ್ಮೆ ಗಾಂಧಾರಿ ತನ್ನ ತಂಗಿ ಕುಂತಿ ತನಗಿಂತ ಮೊದಲು ಧರ್ಮರಾಯನನ್ನ ಹಡೆದಳು ಅನ್ನೋ ಅಸೂಯೆಯಿಂದ ದೀರ್ಘಕಾಲದ ತನ್ನ ಬಸುರಿಗೆ ಬೇಸರ ಪಟ್ಟುಕೊಂಡು ತನ್ನ ಹೊಟ್ಟೆಯನ್ನೇ ಹೊಸದುಕೊಳ್ತಾಳೆ. ಆಗ ಅವಳಿಗೆ ಗರ್ಭಪಾತವಾಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದು ಆ ಗರ್ಭದ ತುಣುಕುಗಳನ್ನು ಅಮೂಲ್ಯ ಔಷಧಗಳೊಂದಿಗೆ ಬೆರೆತ ತುಪ್ಪದ ಕೊಡದಲ್ಲಿರಿಸಿ ಗರ್ಭ ಬೆಳೆದು ಮಕ್ಕಳಾಗುವಂತೆ ಮಾಡ್ತಾರೆ. ಹೀಗೆ ಪ್ರಪಂಚದ ಮೊದಲ ಪ್ರಣಾಳ ಶಿಶುವಿಗೆ ಈ ಸನ್ನಿವೇಶ ಸಾಕ್ಷಿಯಾಗೋದ್ರೊಂದಿಗೆ ಗೋವಿನ ತುಪ್ಪದಲ್ಲಿದ್ದ ಔಷಧಿಯ ಮಹತ್ವವನ್ನು ಜಗತ್ತು ಅರಿಯುವಂತಾಗುತ್ತೆ. ದೈವಿ ಶಕ್ತಿಯುಳ್ಳ ಗೋವುಗಳ ಪ್ರತ್ಯೇಕವಾದ ಒಂದು ಲೋಕವೇ ಇರುವುದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಲಾಗಿದೆ. ಗೋವುಗಳಿಗೆ ಕೊಂಬುಗಳು ಹುಟ್ಟಿಕೊಂಡಿದ್ದು ಸೇರಿದಂತೆ ಗೋದಾನ ನೀಡೋ ವಿಧಾನ, ಗೋವುಗಳಿಗೆ ಗ್ರಾಸ ಕೊಡೋದರ ಫಲ ಮತ್ತು ಗೋ ಮಹಿಮೆಯ ವಿಷಯವಾಗಿ ಮಹರ್ಷಿ ವಸಿಷ್ಠ ಮತ್ತು ಸೌದಾಸರ ನಡುವಣ ಸಂವಾದಗಳು ಸಾಕಷ್ಟು ಮಾಹಿತಿಯನ್ನು ನೀಡ್ತವೆ. ಹಾಗೆ ಗೋಕ್ಷೀರಪಾನದಿಂದ ಇಂದ್ರನಿಗೆ ಅಮರತ್ವ ಲಭಿಸಿದ್ದು ಸೇರಿದಂತೆ 10 ಹಲವು ಪ್ರಸಂಗಗಳು ಇದೇ ಮಹಾಭಾರತದ ಅಶ್ವಮೇಧಿಕ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಸವಿಸ್ತಾರವಾಗಿ ವರ್ಣಿಸಲಾಗಿದೆ. ಅವುಗಳಲ್ಲಿ ಅನುಶಾಸನ ಪರ್ವದಲ್ಲಿ ವಿವರಿಸಲ್ಪಟ್ಟ ಕೆಲವೊಂದು ಉಲ್ಲೇಖಗಳು ಗೋವುಗಳಿಗೆ ಅಂದು ಸಮಾಜದಲ್ಲಿದ್ದ ಸ್ಥಾನವನ್ನು ಸೂಚಿಸುತ್ತೆ. ಗೋದಾನ ಮಾಡಿ ಪಾವನವಾದ ಜೀವವು ಪರಲೋಕಗಾಮಿಯಾಗುವಾಗ ವೈತರಣಿ ನದಿಯನ್ನು ದಾಟುವಾಗ ದನದ ಬಾಲ ಅದಕ್ಕೆ ಆಧಾರವಾಗುತ್ತೆ ಅನ್ನೋ ಒಂದು ಉಲ್ಲೇಖವಿದೆ. ಪಾಂಡವರ ಇರುವಿಕೆಯನ್ನು ಅರಿಯಲು ಕೌರವರು ವಿರಾಟರಾಜನ ಸಂಪತ್ತಾದ ಗೋ ಸಂಪತ್ತನ್ನು ಅಪಹರಿಸುವ ಪ್ರಸಂಗ ಅನುಶಾಸನ ಪರ್ವದಲ್ಲಿದೆ. ಹಾಗೆ ಬಾಯಾರಿಕೆಯಿಂದ ಸಂಕಟ ಪಡ್ತಿರೋ ಗೋವುಗಳಿಗೆ ನೀರನ್ನು ಕೊಡುವಾಗ ಯಾರು ವಿಘ್ನವನ್ನುಂಟು ಮಾಡ್ತಾರೋ ಅಂತಹವರನ್ನು ಬ್ರಹ್ಮಹತ್ಯೆಗೆ ಸಮನಾದ ಪಾಪ ಮಾಡಿದವರು ಅಂತ ತಿಳಿಬೇಕು ಅನ್ನೋದಾಗಿ ಅನುಶಾಸನ ಪರ್ವ ತಿಳಿಸುತ್ತೆ. ಗೋವುಗಳು ಭೂತ, ವರ್ತ, ಭವಿಷ್ಯಗಳಾಗಿವೆ. ಇವುಗಳು ಪ್ರಾಣಿಗಳಿಗೆ ಶಾಶ್ವತವಾದ ಪುಷ್ಟಿಯನ್ನು ಕೊಡ್ತವೆ. ಇವುಗಳು ಲಕ್ಷ್ಮಿಗೆ ಮೂಲ ಕಾರಣವಾಗಿವೆ. ಆದ್ದರಿಂದ ಗೋವುಗಳಿಗೆ ಮಾಡಿದ ಸೇವೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಗೋವುಗಳು ಯಜ್ಞದ ಫಲರೂಪವಾಗಿವೆ. ಆದ್ದರಿಂದ ಗೋವುಗಳಲ್ಲಿಯೇ ಯಜ್ಞಗಳೆಲ್ಲವೂ ಪ್ರತಿಷ್ಠಿತವಾಗಿವೆ. ಹೀಗಾಗಿ ಎಲ್ಲ ಯಜ್ಞಗಳು ಗೋವನ್ನೇ ಆಶ್ರಯಿಸಿವೆ ಅನ್ನೋ ಉಲ್ಲೇಖಗಳು ಮಹಾಭಾರತದಲ್ಲಿ ಕಂಡುಬರುತ್ತವೆ. ಗೋವುಗಳ ನಾಮ ಕೀರ್ತನೆಯನ್ನು ಮಾಡದೆ ಮಲಗಬಾರದು. ಗೋವುಗಳನ್ನು ಸ್ಮರಿಸಿಕೊಂಡೇ ಬೆಳಗ್ಗೆ ಬೇಗ ಎಳಬೇಕು. ಹೀಗೆ ಪ್ರತಿದಿನ ಮಾಡೋದ್ರಿಂದ ಮನುಷ್ಯನು ಬಲವನ್ನು, ಪುಷ್ಟಿಯನ್ನು ಹೊಂತಾನೆ. ಪ್ರತಿನಿತ್ಯ ಗೋಮಯವನ್ನು ಶರೀರಕ್ಕೆ ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ಒಣಗಿದ ಸಗಣಿಯ ಮೇಲೆ ಕುಳಿತುಕೊಳ್ಬೇಕು. ಸಗಣಿಯ ಮೇಲೆ ಕಫವನ್ನು ಉಗಿಲೇಬಾರದು. ಮಲ ಮೂತ್ರಾದಿಗಳನ್ನು ಸಗಣಿಯ ಮೇಲೆ ಮಾಡಲೇಬಾರದು. ಮುಖ್ಯವಾಗಿ ಗೋವುಗಳನ್ನು ಯಾವುದೇ ಕಾರಣಕ್ಕೂ ಅಪಹರಿಸಬಾರದು ಅಂತ ತಿಳಿಸಲಾಗಿದೆ. ಗೋಮಯ ಮತ್ತು ಗೋಮೂತ್ರಗಳನ್ನು ನೋಡಿ ಯಾವುದೇ ಕಾರಣಕ್ಕೂ ಉದ್ವಿಗ್ನರಾಗಬಾರ್ದು. ಸೇವಿಸೋಕೆ ಹೇಸಿಗೆ ಪಟ್ಕೊಳ್ಬಾರ್ದು. ಗೋಮೂತ್ರ, ಗೋಮಯಗಳು ಪರಮ ಪವಿತ್ರವಾದವು. ಗೋವುಗಳ ಮಾಂಸವನ್ನು ತಿನ್ನಲೇಬಾರದು. ಪಂಚಗವ್ಯ ಸೇವನೆಯಿಂದ ಮನುಷ್ಯನು ಪುಷ್ಟಿಯನ್ನು ಹೊಂತಾನೆ ಅನ್ನೋ ಸಂಗತಿಗಳು ಅನುಶಾಸನ ಪರ್ವತ ಸಾಕಷ್ಟು ಕಡೆಗಳಲ್ಲಿ ಹೇಳಲಾಗಿದೆ. ಯಾವ ಮನುಷ್ಯನು ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ಕಷ್ಟ ಸುಖಗಳು ಸಮವಾಗಿದ್ದಾಗಲೂ, ಕಷ್ಟಗಳೇ ಬಹಳವಾಗಿದ್ದಾಗಲೂ
ಮತ್ತು ಮಹಾ ಭಯ ಉಂಟಾದಾಗಲೂ ಗೋವಿನ ಸಂಕೀರ್ತನೆ ಮಾಡುತ್ತಾನೋ ಅಂತಹ ಮನುಷ್ಯ ನಾನಾ ವಿಧವಾದ ಕಷ್ಟಗಳಿಂದ ಮತ್ತು ಭಯಗಳಿಂದ ವಿಮುಕ್ತನಾಗ್ತಾನೆ. ಯಾರು ಗೋವುಗಳ ಶುಶ್ರೂಷೆಯನ್ನು ಮಾಡ್ತಾರೋ, ಯಾವಾಗಲೂ ಅವುಗಳ ಜೊತೆಯಲ್ಲಿಯೇ ಇರ್ತಾರೋ ಅಂತಹವರಿಗೆ ಗೋವುಗಳು ಸಾಧಾರಣವಾಗಿ ಯಾರಿಗೂ ಸಿಗದ ವರಗಳನ್ನು ದಯಪಾಲಿಸ್ತವೆ. ಗೋಭಕ್ತನು ಅಪೇಕ್ಷಿಸಿದ ವಸ್ತುಗಳನ್ನೆಲ್ಲ ಪಡೆದುಕೊಳ್ತಾನೆ. ಗೋಭಕ್ತೆಯರಾದ ಸ್ತ್ರೀಯರು ಬಯಸಿದ್ದನ್ನು ಪಡಿತಾರೆ. ಎಲ್ಲ ವಿಧವಾದ ದಾನಗಳಿಗಿಂತಲೂ ಗೋದಾನ ಪ್ರಶಸ್ತವಾದ್ದು ಮತ್ತು ಉತ್ತಮೋತ್ತಮವಾದ್ದು. ಆದ್ದರಿಂದ ಗೋವುಗಳು ಶ್ರೇಷ್ಠವಾದವು, ಪವಿತ್ರವಾದವು ಮತ್ತು ಪರಮ ಪಾವನವಾದದಾಗಿವೆ. ಮನುಷ್ಯ ತನ್ನ ಶರೀರದ ಪುಷ್ಟಿಗಾಗಿ ಮತ್ತು ಎಲ್ಲ ವಿಧವಾದ ವಿಘ್ನಗಳ ಉಪಶಮನಕ್ಕಾಗಿ ಗೋವುಗಳ ಸೇವೆಯನ್ನು ಮಾಡಬೇಕು. ಗೋವುಗಳ ಹಾಲು, ತುಪ್ಪ ಮತ್ತು ಮೊಸರು ಸಕಲ ವಿಧವಾದ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದಿಸುತ್ತೆ ಅನ್ನೋ ವಿವರಗಳು ಅನುಶಾಸನ ಪರ್ವದಲ್ಲಿದೆ. ಮಹಾಭಾರತದ ಹಲವು ಪ್ರಸಂಗಗಳಲ್ಲಿ ಭೀಷ್ಮ ಪಿತಾಮಹರ ಗೋಪ್ರೇಮ ಎದ್ದು ಕಾಣುತ್ತೆ. ಅವರು ಗೋವಧೆ ಅಯೋಗ್ಯವಾದ್ದು ಮತ್ತು ವಧೆ ಮಾಡೋ ವ್ಯಕ್ತಿ ಪಾಪಿಯಾಗ್ತಾನೆ. ಯಾವುದೇ ವ್ಯಕ್ತಿ ಗೋವಿನ ಸಮೀಪದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಅವನ ಗ್ರಹಿಸೋ ಶಕ್ತಿ ಹೆಚ್ಚಾಗುತ್ತೆ. ಗೋವುಗಳು ಯಾವಾಗಲೂ ಧನಾತ್ಮಕ ತರಂಗಗಳನ್ನು ಹೊರಸೂಸೋದ್ರಿಂದ ಬುದ್ಧಿ ಸೀಮಿತದಲ್ಲಿರುತ್ತೆ. ಹಾಗೆ ಎಲ್ಲ ದಾನಗಳಲ್ಲೂ ಗೋದಾನವೇ ಶ್ರೇಷ್ಠವಾದ್ದು ಅಂತ ಧರ್ಮರಾಜನಿಗೆ ಹೇಳ್ತಾ, ಎಲ್ಲ ಪ್ರಾಣಿಗಳಿಗೂ ಗೋವು ತಾಯಿ ಸ್ವರೂಪವಾಗಿದ್ದು ಸುಖವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅಭಿವೃದ್ಧಿ ಬಯಸೋರು ಪ್ರತಿದಿನ ಗೋವಿನ ಪ್ರದಕ್ಷಿಣೆಯನ್ನು ಮಾಡಬೇಕು. ಗೋವನ್ನು ಯಾವತ್ತೂ ಒದೆಬಾರದು, ಸದಾ ಪೂಜಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಗೋ ಸಾವಿತ್ರಿ ಸ್ತೋತ್ರದಲ್ಲಿ ಗೋವುಗಳಿರೋ ಮನೆ ಶ್ರೇಷ್ಠವಾದ್ದು, ಗೋವುಗಳಿಲ್ಲದ ಮನೆ ಮಸಣಕ್ಕೆ ಸಮಾನ ಅಂತ ಧರ್ಮರಾಜನಿಗೆ ಭೀಷ್ಮರು ಹೇಳಿರೋದು ಕಂಡುಬರುತ್ತೆ. ಮತ್ತೊಂದೆಡೆ ಶಾಂತಿ ಪರ್ವದಲ್ಲಿ ಭೀಷ್ಮರು ಬಾಣಗಳ ಮೇಲೆ ಮಲಗಿರುವಾಗ ಧರ್ಮರಾಜನಿಗೆ ಗೋ ಸಂಪತ್ತಿನ ಅಭಿವೃದ್ಧಿಗಾಗಿ ಮತ್ತು ರಕ್ಷಣೆಗಾಗಿ ಶಾಶ್ವತ ನಿಧಿಯನ್ನು ಎತ್ತಿಡಬೇಕು ಅಂತ ಹೇಳಿರೋದು ತಿಳಿದು ಬರುತ್ತೆ. ಇದೆಲ್ಲವೂ ಅಂದು ಗೋವಿಗೆ ಇದ್ದ ಭಕ್ತಿ ಗೌರವವನ್ನು ಪ್ರಕಟಪಡಿಸುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.